ಹಲೋ, ನಮಸ್ಕಾರ ಎಲ್ಲರಿಗೂ. ಸೊ ಪ್ರತಿಯೊಬ್ಬರಿಗೂ ಮನೆಯಲ್ಲಿ ಕಾರು ಈ ರೀತಿ ಎಲ್ಲ ಕಡೆನೂ ಸಮಸ್ಯೆ ಇದ್ದಿದ್ದೆ. ಇಲಿ ಕಾರ್ ಕಚ್ಚಿತು, ಮನೆಯಲ್ಲಿ ಅದು ಕಚ್ಚಿತು ಇದು ಕಚ್ಚಿತು ಅಂತ ನೋಡಿ. ಇಲಿಯಲ್ಲಿ ಬಿಗ್ ರ್ಯಾಟ್ಸು ಇರುತ್ತೆ, ಸ್ಮಾಲ್ ರ್ಯಾಟ್ಸು ಇರುತ್ತೆ. ನಾವು ಒಂದು ಸ್ಮಾಲ್ ರ್ಯಾಟ್ನ ಹಿಡಲಿಕ್ಕೆ ಪ್ಯಾಡ್ ಯೂಸ್ ಮಾಡಿದ್ದೀನಿ. ಪ್ಯಾಡಲ್ಲಿ ಸ್ಮಾಲ್ ರ್ಯಾಟ್ಸ್ ಬಿದ್ದಿದೆ. ಪ್ಯಾಡ್ಸಲ್ಲಿ ಈ ಥರ ಒಂದು ಪ್ಯಾಡ್ಗಳಲ್ಲಿ ಬಿಗ್ ರ್ಯಾಟ್ಸ್ ಬೀಳಲ್ಲ. ಅದಕ್ಕೆ ನಾನು ಕೆಲವು ಬೋನ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಅದು ಬಿಟ್ಟರೆ ಇನ್ನು ಕಾರ್ನಲ್ಲಿ ಹಿಡಿಯೋಕ್ಕೆ ದೊಡ್ಡ ದೊಡ್ಡ ಬೋನ್ಸ್ ಇದೆ, ಅದನ್ನು ನಿಮಗೆ ತೋರಿಸ್ತೀನಿ ಬನ್ನಿ. ಸ್ವಲ್ಪ ದಪ್ಪನೆಯ ರ್ಯಾಟ್ನ ಹಿಡಿಲಿಕ್ಕೆ ನಾವು ಈ ರೀತಿ ಬೋನ್ಸ್ನ ಯೂಸ್ ಮಾಡ್ಬೋದು. ಇವು ಮ್ಯಾಟಲ್ಲೆಲ್ಲ ಬೀಳಲ್ಲ, ಈ ಥರ ರ್ಯಾಟ್ಗಳು ಯಾವುದಿವೆ. ಅದು ಬಿಟ್ಟರೆ ಇನ್ನೊಂದು ಬೋನ್ ಈ ಥರ ಇದೆ, ಇದನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಇದನ್ನು ನೀವು ಕಾರೊಳಗಡೆ, ಮನೆಯ ಅಕ್ಕಪಕ್ಕ ನೀವೆಲ್ಲಿ ಇಲಿಗಳು ಓಡಾಡ್ತವೆ ಅಂಥ ಕಡೆ ನೀವು ಇದನ್ನು ಬೋನ್ಸ್ನ ಇಂಥದ್ದನ್ನು ಯೂಸ್ ಮಾಡಿ. ಇದು ನೀವು ಏನೇ ಮಾಡಿದ್ರು ಸ್ಮಾಲ್ ರ್ಯಾಟ್ಸ್ ಏನು ಮ್ಯಾಟಲ್ಲಿ ಬಿದ್ದಿತ್ತು ಅಂಥ ರ್ಯಾಟ್ಗಳು ಇಂಥದ್ರಲ್ಲಿ ಬೀಳಲ್ಲ. ಮತ್ತು ಗದ್ದೆಗಳಲ್ಲಿ, ತೋಟಗಳಲ್ಲಿ ನೀವು ಇಂಥ ಒಂದು ರ್ಯಾಟ್ನ ಯೂಸ್ ಮಾಡ್ಬೋದು. ರ್ಯಾಟಲ್ಲ, ಬೋನ್ನ ಯೂಸ್ ಮಾಡ್ಬೋದು. ರ್ಯಾಟ್ನ ಹಿಡಿಲಿಕ್ಕೆ ದಪ್ಪ ಹೆಗ್ಣ ಅಂತ ಏನು ಕರಿತೀವಿ, ಅದನ್ನು ಹಿಡಲಿಕ್ಕೆ ನೀವು ಈ ಥರ ಬೋನ್ಸ್ ಯೂಸ್ ಮಾಡ್ಬೋದು. ಮನೆ ಒಳಗಡೆ ಸಣ್ಣ ಪುಟ್ಟ ಇಲಿಗಳು ಅಂಥವಿದ್ದಾಗ ಮ್ಯಾಟ್ಗಳನ್ನ ಯೂಸ್ ಮಾಡಿ. ನೆಕ್ಸ್ಟು ನಮ್ಮ ಟಾರ್ಗೆಟು ಕಾರು. ಏನಪ್ಪ ಮಾಡೋದು? ಕಾರಲ್ಲಿ ಸಮಸ್ಯೆ, ಇಲಿಗಳು ಹೋಗ್ತವೆ, ವೈರ್ಗಳನ್ನ ಕಟ್ ಮಾಡ್ತವೆ, ಯಾವ ರೀತಿ ಮಾಡೋದು? ಇದಕ್ಕೆ ನಾವು ನಾರ್ಮಲಾಗಿ ಒಂದು ಬೋನನ್ನು ಇಡ್ಬೋದು. ಸ್ಮಾಲ್ ರ್ಯಾಟ್ಸ್ ಎಲ್ಲ ಏನಾದ್ರು ಇದ್ದರೆ ನೀವು ಮ್ಯಾಟ್ಗಳನ್ನ ಇಡಿ, ಬಟ್ ದಯವಿಟ್ಟು ಔಷಧಿಗಳನ್ನ ಮಾತ್ರ ಇಡ್ಲಿಕ್ಕೆ ಹೋಗ್ಬೇಡಿ. ಸೊ ಔಷಧಿನ ತಿಂದು ಸತ್ತೋಗ್ತವೆ, ಕಾರಲ್ಲಿ ಎಲ್ಲೋ ಒಂದು ಕಡೆ ಸತ್ತೋಗ್ತವೆ, ಸ್ಮೆಲ್ಲು, ಕಾರ್ ಒಳಗಡೆ ಕೂರ್ಲಿಕ್ಕಾಗಲ್ಲ, ಮನೆ ಒಳಗಡೆ ಎಲ್ಲೋ ಸತ್ತೋಗ್ತವೆ. ಸೊ ಈಗ ತೋಟ ಗದ್ದೆ ಆದರೆ ಏನು ತೊಂದರೆ ಇಲ್ಲೋ, ಸಾಯಿಲಿ ಬಿಡಿ, ಗೊಬ್ಬರ ಆಗ್ತದೆ ಅನ್ಬೋದು. ಬಟ್ ಮನೆ ಒಳಗಡೆ ಅವನ್ನೆಲ್ಲ ಮಾಡಲಿಕ್ಕೆ ಆಗಲ್ಲ. ಸೊ ಅಂಥ ಟೈಮಲ್ಲಿ ಇದ್ದಾಗ ನಾವು ಇದೊಂದು ಪ್ರಾಡಕ್ಟ್ ಇದು. ಸೊ ಮೊದಲು ನೀವು ಕೇಳಿರ್ಬೋದು ಅನ್ಸ್ ಅಂತೇಳಿ. ಸೊ ಈ ಒಂದು ಪ್ರಾಡಕ್ಟ್ನ ನಾವು 10 ರೂಪಾಯಿ ಕೊಟ್ಟರೆ ನಿಮಗೆ ಒಂದು ಪ್ಯಾಕೆಟ್ ಸಿಗುತ್ತೆ. ಹೆಚ್ಚು ಕಮ್ಮಿ ಒಂದು 2 ತಿಂಗಳ ತನಕ ಸ್ಮೆಲ್ ಇರುತ್ತೆ. ಇದು ಕಾರೊಳಗಡೆ ಇಟ್ಬಿಟ್ರೆ ಯಾವುದೇ ರೀತಿ ಇಲಿ ಬರಲ್ಲ. ಎಲ್ಲೆಲ್ಲಿ ಇಡಬೇಕು ಅನ್ನೋದು ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇಂಥ ಕಡೆಗಳಲ್ಲಿ ಬರ್ತವೆ, ನೀವು ಕಾಲು ಫುಟ್ಟು ಇಡೋ ಅಂಥ ಕಡೆಗಳಲ್ಲಿ, ಅಥವಾ ಬ್ಯಾನೆಟ್ ಒಳಗಡೆ ನೀವು ಇಡ್ಬೋದು. ಇದ್ರೊಳಗಡೆ ಸೊ ಒಂದೆರಡು ಡ್ರಾಪ್, ಒಂದು ಸ್ವಲ್ಪ ಪುಡಿ ರೂಪದಲ್ಲಿ ಉದುರಿಸ್ಕೊಂಡು ನೀವು ಇಡ್ಬೋದು. ಅದು ಬಿಟ್ಟರೆ ಹಿಂದ್ಗಡೆ ಸೀಟು ನೀವು ಕೂತ್ಕೊಳ್ಳೋ ಜಾಗದಲ್ಲಿ ಇರ್ಬೋದು. ಇಂಥ ಕಡೆ ನೀವು ಒಳಗಡೆ ಸ್ವಲ್ಪ ಇಟ್ಟು, ಸೊ ಇಂಜಿನ್ ಹತ್ರ ವೈರ್ಗಳನ್ನೆಲ್ಲ ಕಚ್ಚಾಕಿರ್ತವೆ. ಸೊ ನಾವೇನು ಮಾಡ್ತೀನಿ, ಇಂಜಿನ್ ಕಚ್ಚ ಅಂತ ಒಂದು ಮೂಲೆ, ಈ ಲೆಫ್ಟ್ ಮೂಲೆಯಲ್ಲಿ ಸ್ವಲ್ಪ ಪುಡಿ ಉದುರಿಸಿದ್ದೀನಿ, ಇಲ್ಲೂ ಸ್ವಲ್ಪ ಪುಡಿದಿದೆ. ಒಂದು ಪ್ಯಾಕೆಟ್ನ ಓಪನ್ ಮಾಡಿ ಇಟ್ಬಿಟ್ಟು ನಾವು ಹುಷಾರು. ಗಾಡಿ ಸ್ಟಾರ್ಟ್ ಮಾಡುವಾಗ ಇವೆಲ್ಲ ತೆಗಿಬೇಕು. ಸೊ ಪೇಪರ್ಸ್ ಎಲ್ಲ ಇರಬಾರ್ದು, ಬರ್ನ್ ಆಗುತ್ತೆ. ದಯವಿಟ್ಟು ಪೇಪರ್ಸ್ ಆಗಲಿ ಅಥವಾ ಪುಡಿಗಳು ಇವೆಲ್ಲ ಒಣಗಿರೋ ಅಂಥನ್ನ ತೆಗೆದು ನಂತರ ಕಾರ್ನ, ಇಲ್ಲ ನೀವೇನು ಮಾಡಿ ಸರ್ ಪುಡಿ ಉದುರಿಸಿರ್ತೀರ ಮತ್ತು ಅದನ್ನ ಕ್ಲೀನ್ ಮಾಡಲಿಕ್ಕೆ ಹಿಂಸೆ ಆಗೋದು ಅಂದರೆ ಒಂದು ಬಟ್ಟೆ ಒಳಗಡೆ ಕಟ್ಟಿ ಒಂದು ಉಂಡೆ ಇಟ್ಟುಬಿಡಿ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ನಾನು ಯಾವ ಥರ ಕಟ್ಟಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಈ ರೀತಿ ಬಟ್ಟೆ ಕಟ್ಟಿದ್ದೀನಿ. ಸೊ ಈ ರೀತಿ ಬಟ್ಟೆನ ಕಟ್ಟಿ ನಾನು ಒಂದು ದಾರ ಮಾಡಿ ಇಟ್ಕೊಂಡಿದ್ದೀನಿ. ಸೊ ತೆಗಿಲಿಕ್ಕೆ ಕ್ಲೀನ್ ಮಾಡಿ ಕೊಡಿ. ಸೊ ನಾನು ಕಾರ್ನ ಏನೋ ಸ್ಟಾರ್ಟ್ ಮಾಡುವಾಗ ಅಥವಾ ಹೊರಗಡೆ ತೆಗೆಯುವಾಗ ಇದನ್ನು ತೆಗೆದು ಹೊರಗಡೆ ಇಡ್ತೀನಿ. ಸೊ ಈ ಪ್ಯಾಕೆಟ್ ಅಷ್ಟೇ ಹಿಂಗೆ ತೆಗೆದು ಹೊರಗಡೆ ಇಟ್ಟು ನಂತರ ಗಾಡಿ ನೋಡಿ, ಇಲ್ಲಿವರೆಗೂ ನನಗೊಂದು ಇಲಿ ಆಗಲಿ ಬಂದು ಕಚ್ಚೋದಾಗಲಿ ಇದೆಲ್ಲ ಇಲ್ಲ. ಈ ರೀತಿ ಆದಷ್ಟು ದಾರದಲ್ಲಿ ಕಟ್ಟಿಡಿ, ಚೆನ್ನಾಗಿರುತ್ತೆ. ಮೇ ಬಿ ಇದು ಇಲಿ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಇದು ಒಳ್ಳೆ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಗದ್ದೆಗಳಲ್ಲಿರ್ಬೋದು, ಮನೆಗಳಲ್ಲಿರ್ಬೋದು, ಕಾರ್ನಲ್ಲಿರ್ಬೋದು. ಸೊ ಎಲ್ಲರಿಗೂ ತುಂಬ ಉಪಯೋಗವಾಗಿದೆ ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವ ಥರ ಬೋನ್ಸ್ ಎಲ್ಲೆಲ್ಲಿ ಯೂಸ್ ಮಾಡಬೇಕು, ಬಿಗ್ ರ್ಯಾಟ್ಸ್ ಇದ್ರಲ್ಲಿ ಯೂಸ್ ಮಾಡಬೇಕು, ಸ್ಮಾಲ್ ರ್ಯಾಟ್ಸ್ ಇದ್ರಿಗೆ ಎಷ್ಟೋ ಈಗ ನಾನು ಹೆಚ್ಚಿಗೆ ಒಂದು ವಾರ ನಾನು ಬೋನ್ ಇಟ್ಟು ಎಲ್ಲ ಮಾಡಿದೆ, ಮನೆಯೊಳಗಡೆ ಬೀಳಲೇ ಇಲ್ಲ. ನೀವು ಮೊದಲೇ ತೋರಿಸ್ದಾಗೆ ಒಂದು ಸ್ಮಾಲ್ ರ್ಯಾಟ್ ಇತ್ತು, ಮ್ಯಾಟಲ್ಲಿ ಸತ್ತಿತ್ತು. ಸೊ ಅದಕ್ಕೆ ಮ್ಯಾಟು ಯೂಸ್ ಆಗೋದು. ಸೊ ಒಂದು ವಾರ ಸ್ಟ್ರಗಲ್ ಮಾಡಿದೆ, ಅಂದರೆ ಹಿಡಿಲಿಕ್ಕೆ ಆಗಲೇ ಇಲ್ಲ. ಹಾಗಾಗಿ ಸೊ ಯಾವ ಸೈಜಿನ ರ್ಯಾಟ್ ಇದೆ ಅದರದ ಮೇಲೆ ಬೋನ್ ಯೂಸ್ ಮಾಡಬೇಕಾ, ಎಲ್ಲಿ ಕಾರ್ಗಳಲ್ಲೆಲ್ಲ ನಾವು ಬೋನ್ಸ್ ಕೆಲವು ಟೈಮ್ ಇಡ್ಲಿಕ್ಕಾಗಲ್ಲ. ಸೊ ಆ ರೀತಿ ಯೂಸ್ ಮಾಡಿ ನೀವು ಇಲಿಯ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.